ರಾಜೇಶ್ವರಿ ಅಂತ. ನೀವು ಯಾವ ಏರಿಯಿಂದ ಬಂದಿದ್ದೀರಾ ಮೇಡಮ್? ರಾಘವೇಂದ್ರ ನಗರ. ರಾಘವೇಂದ್ರ ನಗರದಿಂದ ಸಿದ್ಧಾರ್ಥ ಲೇಔಟ್ ಬಂದಿದ್ದೀರಾ? ಹೌದು, ಅಂದ್ರೆ ರೆಗ್ಯುಲರ್ ಬರ್ತೀರಾ ಮೇಡಮ್? ರೆಗ್ಯುಲರ್ ಬರ್ತಾ ಇದೀವಿ. ಏನ್ ತುಂಬಾ ಇಷ್ಟ ಅಂತ ಅಲ್ಲಿಂದ ಇಲ್ಲಿ ಬರ್ತೀರಾ ಮೇಡಮ್? ಮೆಣಸಿನಕಾಯಿ ಬೋಂಡ, ಆಲೂಗಡ್ಡೆ ಬೋಂಡ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕ್ವಾಲಿಟಿ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ. ಅದು ಮುಖ್ಯ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಎಣ್ಣೆ ಮುಖ್ಯ. ಹೌದು, ನಾನು ನೋಡಿದೀನಿ. ಮಾಡೋಕ್ ಮುಂಚೆ ಫಸ್ಟ್ ನೋಡಿದೀನಿ ಅವ್ರ ಎಣ್ಣೆ ಹಾಕೋದೆಲ್ಲ ನೀಟ್ ಆಗಿರೋದ್ರಿಂದ ಯಾವ್ದೇ ರೀತಿ ತೊಂದರೆ ಆಗಿಲ್ಲ. ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇರ್ತೀನಿ. ರೆಗ್ಯುಲರ್ ಪಾರ್ಸಲ್ ತಗೊಂಡು ಹೋಗ್ತೀರಾ? ಪಾರ್ಸಲ್ ತಗೊಂಡು ಹೋಗ್ತಾ ಇರ್ತೀನಿ. ನೀವು ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಮೇಡಮ್? ನಾನು ಒಂದು 3 months ಇಂದ ಬರ್ತಾ 3 ಇದ್ದೀನಿ. months ಇಂದ ಬಂದಾಗೆಲ್ಲ ತಗೊಂಡು ಹೋಗ್ತೀರಾ? ತಗೊಂಡು ಹೋಗ್ತೀನಿ. ನಿಮ್ಗೆ ತುಂಬಾ ಇಲ್ಲಿ ನಾನಾ ತರದ್ದೆಲ್ಲ ಮಾಡ್ತಾರೆ, ಒಂದು 40ಕ್ಕೂ ಹೆಚ್ಚು ಐಟಮ್ ಮಾಡ್ತಾರೆ. ನಿಮಗೆ ತುಂಬಾ ಇಷ್ಟವಾದ ಮೇಡಮ್? ಅದೇ ಬ್ರೆಡ್ ಬಜ್ಜಿ ಇಷ್ಟ, ಮತ್ತೆ ಮೆಣಸಿನಕಾಯಿ ಬೋಂಡ ಇಷ್ಟ. ಅಂದ್ರೆ ಇದನ್ನೆಲ್ಲ ಮನೇಲಿ ನಾವು ಮಾಡಕ್ ಆಗಲ್ಲ, ಇಷ್ಟ ಅಂದೆಲ್ಲ ಖರ್ಚು ಮಾಡಕ್ ಆಗಲ್ಲ ಸರ್. ಅಂದ್ರೆ ಟೈಮ್ ಇರಲ್ಲ, ಡ್ಯೂಟಿಗೆ ಹೋಗ್ತಾ ಇರ್ತೀವಿ. ಹೌದೌದು ಮೇಡಮ್, ಅದಂದ್ರೆ ಕ್ವಾಲಿಟಿ ಇರೋದ್ರಿಂದ ಇಲ್ಲೇ ತಗೋತಾ ಇದೀವಿ ಸರ್. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಇದು ಹೇಗೆ ಟೇಸ್ಟ್ ಏನೋ ಗೊತ್ತಿರುತ್ತೆ, ಅದಕ್ಕೋಸ್ಕರ ಬರ್ತೀರಾ? ಹೌದು. ಇವತ್ತು ಏನೇನ್ ಪಾರ್ಸಲ್ ತಗೊಂಡ್ರಿ ಮೇಡಮ್? ಇವತ್ತು ಮೆಣಸಿನಕಾಯಿ ಬೋಂಡ, ಮತ್ತೆ ಆಲೂಗಡ್ಡೆ ಬೋಂಡ, ಮತ್ತೆ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಮಶ್ರೂಮ್ ಬಜ್ಜಿ ಎಲ್ಲ ತಗೊಂಡು. ಮಶ್ರೂಮ್ ಅಲ್ಲಿ ಬಜ್ಜಿ ಮಾಡ್ತಾರೆ? ಮಶ್ರೂಮ್ ಅಲ್ಲೂ ಮಾಡಿದ್ದಾರೆ. ಅಂದ್ರೆ ಎಲ್ಲ ಚೆನ್ನಾಗಿರ್ತವೆ. ದುಡಿಗೆ ವರ್ತಿದೆ ಅನ್ಸುತ್ತೆ ಮೇಡಮ್? ವರ್ತಿದೆ ಸರ್. ರೇಟು ಜಾಸ್ತಿ ಇದೆ ಕಡಿಮೆ ಇದೆ ಮೇಡಮ್? ಕಡಿಮೆ ಇದೆ ಸರ್. ಏನಂತ ತಗೋಬಹುದು, ಎಲ್ರು ಕೂಡ ತಗೋಬಹುದು. ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಒಳ್ಳೇದು ಸರ್. ಎಣ್ಣೆ ಚೆನ್ನಾಗಿ ಯೂಸ್ ಮಾಡ್ತಾರೆ, ಅದರಿಂದ ಒಳ್ಳೇದು. ನೀವು ಎಣ್ಣೆನೆ ಒತ್ತಿ ಹೇಳ್ತಾರೆ, ಹೆಣ್ಮಕ್ಳು ಸನ್ಫ್ಯೂರ ಬಳಸ್ತಾ ಇದ್ರೆ ನಾವು ಕೂಡ, ಅದಕ್ಕೋಸ್ಕರ ನೀವು ಅವಾಗಿಂದ ಬರ್ತಾ ಇದ್ದೀವಿ. ಹೌದು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನಮ್ಮ ಟಾಕ್ಸ್ ವಿತ್ ಯು ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ಮೈಸೂರಲ್ಲಿ. ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಬಜ್ಜಿಗೆ ಫೇಮಸ್ ಆದಂಥ ಒಂದು ಹೊಸ ಆದಂಥ ಸ್ಟಾಲ್ ಬಂದಿದ್ದೀನಿ. ಮೈಸೂರು ಬೊಂಬಾಟ್ ಬೋಂಡ ಇಲ್ಲೇ ಇದೆ. ಮೈಸೂರು ಬೊಂಬಾಟ್ ಬೋಂಡ ಅಂತ ಬರೀ ಬೋಂಡ ಮಾಡೋದಿಲ್ಲ. ಇಲ್ಲಿ ನಾವು ಆರೋಗ್ಯಕ್ಕೆ ಎಷ್ಟು ಥರದ ತರಕಾರಿಗಳನ್ನ ತಿನ್ನಬೇಕು, ಆ ಎಲ್ಲ ತರಕಾರಿಗಳನ್ನ ಹಾಕಿ ಇಲ್ಲಿ ಸಂಜೆಯ ಸ್ನ್ಯಾಕ್ಸ್ ಹಾಕ್ಕೊಡ್ತಾರೆ. ತರಕಾರಿಲಿ ಏನೇನು ಬರ್ತವೆ, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೇಟ್ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೀರೆಕಾಯಿ, ಪೈನಾಪಲ್ಲು, ಆಮೇಲೆ ಯಾವುದು ಆಲೂ ಬೋಂಡ, ಹೀರೆಕಾಯಿ ಬೋಂಡ, ಮಶ್ರೂಮಿಂದ, ಆಮೇಲೆ ಬ್ರೆಡ್ಡಿಂದ, ಇದರಿಂದ ಈ ಥರದ ಒಂದು 35ಕ್ಕೂ ಹೆಚ್ಚು ಬೋಂಡಗಳನ್ನ ಮಾಡಿ ಕೊಡುವಂಥ ಒಂದು ಸ್ಟಾಲು. ರುಚಿಗಂತೂ ಸಿಕ್ಕಾಪಟ್ಟೆ ಫಿದಾಗ್ಬಿಟ್ಟಿದ್ದಾರೆ ಜನ. ಈ ಥರ ಬೆಂಗಳೂರಲ್ಲೂ ಕೂಡ ಸಿಗಲ್ಲ. ಈ ಥರ ಒಂದು ಇದನ್ನ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ, ನಾವು ತಿನ್ನೋಣ ಕೂಡ ಮಾತಾಡ್ಸೋಣ, ಹೇಗಿದೆ ಟೇಸ್ಟ್ ಅಂತ ನೋಡೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಕಿರಣ್ ರಾಜ್ ಅಂತ ಸರ್. ಕಿರಣ್ ರಾಜ್, ಎರಡೆರಡು ಹೆಸರು ಇಟ್ಕೊಂಡವರು ಯಶಸ್ವಿ ಆಗ್ತಾರೆ ಅಂತಾರೆ ಸರ್. ಇದು ನಿಮ್ಮ ಸ್ಟಾಲ್ ಹೆಸರು ಏನಂತ ಸರ್? ಇದು ಸರ್ ಮೈಸೂರು ಬೊಂಬಾಟ್ ಬೋಂಡ. ಇದು ಇದು ಸರ್, ಇದು ಬನ್ನೂರ್ ಮೇನ್ ರೋಡ್, ಹೊಸ DC ಆಫೀಸ್ ಬರುತ್ತೆ, ಸಿದ್ಧಾರ್ಥ ಲೇಔಟ್. ಅದ್ ಎದುರುಗಡೆ ಗೀತಾ ಸ್ಕೂಲ್ ಇದೆ, ಅದ್ ಎದುರುಗಡೆನೆ ನಮ್ಮ ಸ್ಟಾಲ್ ಲೊಕೇಟೆಡ್ ಇರೋದು. ಸರ್, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಬಗ್ಗೆ ಯೋಚನೆ ಮಾಡೋದಾದ್ರೆ ಈಗೆಲ್ಲ ಏನ್ ಮಾಡ್ಕೊಬಿಟ್ಟಿದ್ದಾರೆ, ಔಷಧಿಯೇ ಆಹಾರ ಮಾಡ್ಕೊಬಿಟ್ಟಿದ್ದಾರೆ. ಆದ್ರೆ ಆಹಾರನೇ ಔಷಧಿ ಮಾಡ್ಕೋಬೇಕು. ಆಗ ಆ ಉದ್ದೇಶದಲ್ಲಿ ನಾವೇನ್ ಮಾಡ್ತಾ ಇದ್ರು, ಈಗ ಎಲ್ಲಾ ಕಡೆ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ತರಕಾರಿಗಳನ್ನ ಹೆಚ್ಚು ತಿನ್ನಿ ಅಂತ. ಆದ್ರೆ ನಮ್ಮ ಜನತೆ ಏನ್ ಮಾಡ್ತಾರೆ, ಆದಷ್ಟು ಕಡಿಮೆ ಮಾಡ್ತಿದ್ದಾರೆ. ಆ ಉದ್ದೇಶದಲ್ಲಿ ನಾವೇನ್ ಮಾಡ್ದೋ, ಈಗ ನಾರ್ಮಲ್ ಆಗಿ ಬೋಂಡ ಬಜ್ಜಿನ ಮಾಡೋದ್ಕಿಂತ ತರಕಾರಿಗಳಲ್ಲಿ ಬೋಂಡ ಬಜ್ಜಿ ಮಾಡಿ, ಅಟ್ಲೀಸ್ಟ್ ಬೋಂಡ ತಿನ್ನಕ್ ಬಂದ್ರು ತರಕಾರಿ ತಿಂತಾರಲ್ಲ ಅಂತೇಳಿ ನಾವು ಅದನ್ನ ಕ್ಯೂಸ್ ಮಾಡ್ಕೊಂಡು ಒಂದು 35 ಡಿಫ್ರೆಂಟ್ ಆಗಿ ತರಕಾರಿಗಳನ್ನ ಆಯ್ಕೆ ಮಾಡಿ, ಬೀಟ್ರೂಟ್ ಬೋಂಡ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಇವೆಲ್ಲ ಕ್ಯಾಲ್ಸಿಯಂ, ವಿಟಮಿನ್, ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಆಯ್ಕೆ ಮಾಡ್ಕೊಂಡು ಜನಗಳಿಗೆ ಒಂದು ಒಳ್ಳೆ ಫುಡ್ ಕೊಡ್ಬೇಕಂತೇಳಿ ನಾವು ಬೋಂಡ ಬಜ್ಜಿನ ಸ್ಟಾರ್ಟ್ ಮಾಡಿದೀವಿ. ಒಳ್ಳೆ ಆಯಿಲ್ನ ಬಳಸಿ ಮಾಡ್ತಾ ಇದೀವಿ ಸರ್. ನಮ್ಮ ಉದ್ದೇಶ ಬಂದು ದುಡ್ಡು ಮಾಡ್ಬೇಕಂತಲ್ಲ ಸರ್, ಜನಗಳಿಗೆ ಒಳ್ಳೆ ಆಹಾರ ಕೊಡಬೇಕು, ಮತ್ತೆ ನಮ್ಮ ಬ್ರ್ಯಾಂಡ್ ಬೆಳಿಬೇಕು, ಜನತೆನ ಒಂದು ಪ್ರೀತಿ ವಿಶ್ವಾಸನ ಗಳಿಸ್ಬೇಕಂತೇಳಿ ಆ ಹೆಸರನ್ನ ಮಾಡ್ಬೇಕಂತೇಳಿ ನಾವು ಈಗ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾ ಇದೀವಿ ಸರ್. ಈಗ ಎಲ್ಲಾ ಕಡೆ ನೋಡ್ಬೋದು 10 ರೂಪಾಯಿ ಒಂದು ಬಜ್ಜಿನ ಕೊಡ್ತಾರೆ, ಬಟ್ ನಾವೇನ್ ಮಾಡಿದೀವಿ 25 ರೂಪಾಯಿಗೆ 4 ಬಜ್ಜಿನ ಕೊಡ್ತೀವಿ. ಅದ್ರ ಮೇಲೆ ಎಕ್ಸ್ಟ್ರಾ ಈಗ ಆನಿಯನ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಇದೆಲ್ಲ ಹೆಲ್ತ್ ಬೆನಿಫಿಟ್ ತುಂಬಾನೇ ಇರುತ್ತೆ. ಆ ಉದ್ದೇಶದಲ್ಲಿ ಆಮೇಲೆ ನಾವೇ ಏನ್ ಮಾಡಿದೀವಿ, ಪುದೀನ ಚಟ್ನಿ, ಆಮೇಲೆ ಬೆಲ್ಲ ಚಟ್ನಿನ ಹಾಕಿ ಕೊಡ್ತೀವಿ ಸರ್. ಜೊತೆಗೆ ಬೋಂಡ ಬಜ್ಜಿಗೆ ಹೌದು ಸರ್, ಮೇಲ್ಗಡೆ ಈಗ ಬೆಲ್ಲ ಅಂತ ಅಂದ್ರೆ ಕ್ಯಾಲ್ಸಿಯಂ, ವಿಟಮಿನ್ಸ್ ಸಿಗುತ್ತೆ. ಆ ಉದ್ದೇಶದಲ್ಲಿ ಬೆಲ್ಲದಿಂದ ಮಾಡಿರೋಂತ ಚಟ್ನಿನ ಹಾಕ್ತಿವಿ. ಪುದೀನದಿಂದ ಮತ್ತೆ ಕೊತ್ತಂಬರಿ ಸೊಪ್ಪು, ಈ ಶುಂಠಿ ಬೆಳ್ಳುಳ್ಳಿಯಿಂದ ನಿಮ್ಗೆಲ್ಲ ಗೊತ್ತೇ ಇದೆ. ಹೌದು, ಎಲ್ಲಾ ತರ ಆರೋಗ್ಯ ಇರೋದ್ರಿಂದ ಅದನ್ನು ಸ್ವಲ್ಪ ಆ್ಯಡ್ ಆಗ್ಬೇಕಂತೇಳಿ ಎಲ್ಲಾ ತರದಲ್ಲಿ ನಾವು ಸಾಧ್ಯ ಆದಷ್ಟು ಆರೋಗ್ಯಕರವಾಗಿ. ಯಾಕೆಂದ್ರೆ ನಿಜವಾಗ್ಲು ಬೇರೆ ಕಡೆಗೆ 10 ರೂಪಾಯಿ 5 ರೂಪಾಯಿ ಒಂದೊಂದು ಬಜ್ಜಿಗೆ ತಗೋತಾರೆ. ಹೌದು ಸರ್, 25 ರೂಪಾಯಿ 4 ಕೊಟ್ಟು ಇಷ್ಟೆಲ್ಲ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು ಸರ್, ಪ್ರತಿಯೊಂದು ಸೊಪ್ಪಲ್ಲೂ ಪ್ರತಿಯೊಂದು ತರಕಾರಿಲೂ ಆರೋಗ್ಯ ದೃಷ್ಟಿ ಆರೋಗ್ಯ ಬೆನಿಫಿಟ್. ನಿಜವಾಗ್ಲು ಕೂಡ ಅಲ್ಲಿ ಬಂದು ತಿನ್ಬೇಕು. ನಿಜವಾಗ್ಲು ಕೂಡ ಖಂಡಿತ ಸರ್, ಯಾರ್ಯಾರು ಭೇಟಿ ಮಾಡಿಲ್ಲ ಖಂಡಿತ ಭೇಟಿ ಮಾಡಿ. ಆಲ್ರೆಡಿ ಭೇಟಿ ಮಾಡಿರೋರಿಗೆ ಏನು ಎತ್ತ ಅಂತೆಲ್ಲ ಗೊತ್ತಿರುತ್ತೆ.
ಹಾಗಾಗಿ ಹೊಸಬ್ರು ಯಾರಿದ್ದಾರೆ ಬಂದು ವಿಸಿಟ್ ಮಾಡಿ ಒಂದ್ಸಲ ಭೇಟಿ ಮಾಡಿ ಆರೋಗ್ಯ ಮತ್ತು ಟೇಸ್ಟು ಯಾವ ಥರ ಇದೆ ನೋಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಇದು ಮಾಡಿ. ಚೆನ್ನಾಗಿತ್ತು ಅಂದರೆ ಇನ್ನೊಬ್ರಿಗೆ ರೆಫರ್ ಮಾಡಿ. ನಮ್ಮ ಉದ್ದೇಶ ಬಂದು ಜನಗಳಿಗೆ ಒಳ್ಳೇದು ಮಾಡಬೇಕು, ಜನಗಳಿಗೆ ಆರೋಗ್ಯ ಕೊಡಬೇಕು, ಮತ್ತು ಬ್ರ್ಯಾಂಡ್ನ ಬೆಳೆಸ್ಕೋಬೇಕು ಅಂತ ಉದ್ದೇಶ ಇದೆ. ಅದೊಂದೇ ಸರ್. ಯಾಕೆಂದರೆ ನಾವು ತುಂಬ ಕಷ್ಟಪಟ್ಟು ಬಂದಿರೋವಂಥದ್ದು, ತುಂಬ ಮಿಡಿಲ್ ಕ್ಲಾಸಿಂದ ಬಂದಿರೋವಂಥದ್ದು, ಕಷ್ಟ ಸುಖ ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದರಿಂದ ಅದೆಲ್ಲ ಸ್ಟ್ರಗಲ್ನ ಪಾಸ್ ಮಾಡಿ ಮುಂದೆ ಏನಾದರೂ ಒಂದು ಸ್ಟ್ಯಾಂಡ್ ಆಗಬೇಕಂತೇಳಿ ನಾವೇ ಖುದ್ದಾಗಿ ನಿಂತಿದ್ದೀವಿ ಸರ್. ವೀಕ್ಷಕರೇ, ಈ ಮೈಸೂರು ಬೊಂಬಾಟ್ ಬೋಂಡಾದಲ್ಲಿ ತುಂಬ ವಿಶೇಷವಾದಂಥವು ನಾವೆಲ್ಲ ಬೋಂಡಾ ಬಜ್ಜಿ ವಡೆ ತಿಂದಿರ್ತೀವಿ. ಆದರೆ ಇಲ್ಲಿ ಇರೋ ವಿಶೇಷಗಳನ್ನ ಟೇಸ್ಟ್ ನೋಡೋಣ ಅಂತ ಬಂದಿವಿ. ಪೈನಾಪಲಲ್ಲಿ ಬಜ್ಜಿ ಮಾಡ್ತಾರೆ, ಜೊತೆಗೆ ಬ್ರೆಡ್ ತಿಂತೀವಲ್ಲ ಜ್ವರ ಬಂದಾಗ, ಆ ಬ್ರೆಡ್ಡಿಂದನೂ ಕೂಡ ಬಜ್ಜಿ ಥರ ಮಾಡಿದ್ದಾರೆ. ಮೊದಲಿಗೆ ಪೈನಾಪಲ್ಲು, ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ ಇವ್ರು ಕೊಡೋ ರೈಟ್ಗೆ ಎಷ್ಟೊಂದು ಕ್ವಾಲಿಟಿ ಟೇಸ್ಟು ಮತ್ತು ಅದಕ್ಕೆ ಇಂಗ್ರೀಡಿಯೆಂಟ್ ಬೆಳೆಸ್ತಾರೆ ಅಂದರೆ ನೋಡಿ, ಈರುಳ್ಳಿ ಮತ್ತು ಎಲ್ಲ ಥರದ್ದು ಕ್ಯಾರೆಟು ಟೊಮೊಟೊ ಎಲ್ಲ ಹಾಕ್ತಾರೆ, ಅದಕ್ಕೆ 2 ಥರ ಚಟ್ನಿ ಕೂಡ ಹಾಕ್ಕೊಡ್ತಾರೆ. ಯಪ್ಪ, ನಿಜವಲ್ಲೂ ಕೂಡ ಕಡಿಮೆ ರೇಟ್ಗೆ ಇಷ್ಟೊಂದು ಎಲ್ಲ ಕೊಡ್ತಾರೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಈಗ ನಾವು ಮೊದಲಿಗೆ ಪೈನಾಪಲ್ಲು ಹಿಂದಕ್ಕೆ ಹೋಗಿ ಪೈನಾಪಲ್ಲು ತೊಗೊಂಡಿದ್ದೀವಿ, ಟೇಸ್ಟ್ ಹೇಗಿದೆ ನೋಡೋಣ. ಬಜ್ಜಿಲಿ ಪೈನಾಪಲ್ ಟೇಸ್ಟ್ ಇದೆಯಲ್ಲ, ಫ್ಲೇವರ್ ಇದೆಯಲ್ಲ, ಅದು ಕೆಟ್ಟಿಲ್ಲ. ಅದು ಹೇಗೆ ಮಾಡ್ತಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಬೇಯಿಸಿದಾಗ ನಿಜವಾಗಲೂ ಪೈನಾಪಲ್ ಫ್ಲೇವರ್ ಕೆಡಬೇಕು, ಆದರೆ ಅದು ಕೆಟ್ಟಿಲ್ಲ. ಟೇಸ್ಟ್ ಬಜ್ಜಿನೂ ತಿನ್ನಂಗೆ ಆಗ್ತಿದೆ, ಪೈನಾಪಲ್ ತಿನ್ನಂಗೆ ಆಗ್ತಾಯಿದೆ. ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇದೆ. ಅದರ ಅನ್ನಿ ತಿಂತಾಯಿದ್ರೆ ಎಲ್ಲ ತಿನ್ನಬೇಕು ಅನ್ನಿಸ್ತಿದೆ. ಇನ್ನು ಬ್ರೆಡ್ ಬಜ್ಜಿ ಹೇಗಿದೆ ನೋಡೋಣ. ಈ ಬ್ರೆಡ್ ಬಜ್ಜಿ ಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಡ್ತಿದ್ದಾರೆ. ಸಕ್ಕತ್ತಾಗಿದೆ ಬ್ರೆಡ್ ಬಜ್ಜಿ ಅಂತೂ. ಜ್ವರ ಬಂದಿದೆ ತಿಂದವ್ರು ಗೊತ್ತಿರುತ್ತೆ. ಬ್ರೆಡ್ನ ಹಾಕಿ ಬಜ್ಜಿ ಮಾಡಿದ್ದಾರೆ. ಮಶ್ರೂಮ್ ಅಂದರೆ ಈಗ ಎಲ್ಲ ಕಡೆ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ತುಂಬ ವೆಜ್ ತಿನ್ನೋರು ಕೂಡ ನಾನ್ ವೆಜ್ ತಿನ್ನೋರು ಕೂಡ ಮಶ್ರೂಮ್ನ ಅಷ್ಟೊಂದು ತಿಂತಿದ್ದಾರೆ. ಮಶ್ರೂಮ್ನ ಹೊರ ದೇಶದಲ್ಲಿ ತಿಂತಾರೆ, ನಮ್ಮ ದೇಶದಲ್ಲಿ ಬೆಳೀತಾರೆ. ಆದರೆ ಈಗ ನಮ್ಮ ದೇಶದವರು ಕೂಡ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದೆ. ಆ ಮಶ್ರೂಮ್ ಹಾಕಿ ಕೂಡ ಬಜ್ಜಿ ಮಾಡಿದಾರಂತೆ. ಮಶ್ರೂಮ್ದು ಹೇಗಿದೆ ಅಂತ ನೋಡೋಣ. ಇದು ಮಶ್ರೂಮ್ದಿದು. ಮಶ್ರೂಮ್ ಟೇಸ್ಟ್ ಹೇಗಿದೆ ನೋಡೋಣ, ತೋರಿಸಿ. ಮಶ್ರೂಮ್ ಬೆಂದ ಮೇಲೆ ಈ ಬಜ್ಜಿಲಿ ಬೇರೆ ಥರ ಒಂದು ಟೇಸ್ಟ್ ಬರ್ತಾ ಇದೆ ನಿಜವಾಗ್ಲೂ ಕೂಡ. ಆಮೇಲೆ ಇನ್ನೊಂದು ಇದೆ, ಬೇಬಿ ಕಾರ್ನ್ ಕೊಡ್ತಿದ್ದಾರೆ. ಬೇಬಿ ಕಾರ್ನಲ್ಲಿ ಮಾಡಿಕೊಟ್ಟಿದ್ದಾರೆ. ಬೇಬಿ ಕಾರ್ನ್ ಕಾಣಿಸ್ತಿಲ್ಲ. ಬೇಬಿ ಕಾರ್ನ್ ಒಂದು ರೀತಿ ಹದವಾಗಿ ಬೇಯಿಸಿಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ. ಬೇಬಿ ಕಾರ್ನ್ ಸಖತ್ತಾಗಿದೆ. ಬೇಬಿ ಕಾರ್ನ್ ಚೆನ್ನಾಗಿದೆ, ಈ ಮಶ್ರೂಮು ಕೂಡ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಮಶ್ರೂಮೇ ಇಷ್ಟ ಆಗ್ತಿದೆ. ಮಶ್ರೂಮ್ ಆಗಿರ್ಬೋದು, ಈ ಬ್ರೆಡ್ ಆಗಿರ್ಬೋದು, ಹೀರೆಕಾಯ್ದಾಗಿರ್ಬೋದು, ಎಷ್ಟೊಂದು. ಆಮೇಲೆ ಪೈನಾಪಲ್ದು ಎಷ್ಟು ಜನ ಬಂದವರೆಲ್ಲ ಇಂಥ ವೆರೈಟಿ ತಿಂತಾರೆ. ನೀವು ಬನ್ನಿ ತಿನ್ನಿ, ಸಖತ್ತಾಗಿದೆ. ನಮ್ಮಲ್ಲಿ ಟೋಟಲ್ ಬಂದು 35 ತರ ಇದೆ ಈಗ ಪ್ರೆಸೆಂಟ್. ಇನ್ನೂ ಇದೆ, ಬಟ್ ಅಷ್ಟು ಕೊಡಕ್ಕಾಗಲ್ಲ ಅಂತೇಳಿ 35 ಈಗ ರನ್ ಮಾಡ್ಕೋತಾ ಬರ್ತಾ ಇದೀವಿ. ಐಟಮ್ ಏನೇನು ಸಿಗ್ತಾ ಇದೆ ಸರ್? ಸರ್, ಇದರಲ್ಲಿ ಪೈನಾಪಲ್, ಬ್ರೆಡ್, ಕ್ಯಾಪ್ಸಿಕಮ್, ಬೇಬಿ ಕಾರ್ನ್, ಆಲೂ ಬನ್ನು, ಆಮೇಲೆ ಬಾಳೆಕಾಯಿ, ಆಲೂಗಡ್ಡೆ, ಹೀರೆಕಾಯಿ, ಆಮೇಲೆ ಸೀಮೆ ಬದನೆಕಾಯಿ, ಮತ್ತೆ ಸರ್ ನೀವೇನ್ ಸಾಂಬಾರ್ ಮಾಡ್ಕೊಡ್ತಿದ್ದೀರಾ ಅಥವಾ ಬೋಂಡ ಮಾಡ್ಕೊಡ್ತಿದ್ದೀರಾ ಸರ್? ಇಲ್ಲ ಸರ್, ಎಲ್ಲದ್ರಲ್ಲಿ ವೆಜಿಟೇಬಲ್ ಅಲ್ಲಿ ಯಾವ್ದಾವ್ದು ಪಾಸಿಬಲ್ ಬ್ರೆಡ್ ಬಜ್ಜಿಗಳನ್ನ ಮಾಡ್ಬೇಕು ಅದನ್ನ ಪ್ರಯೋಗ ಮಾಡಿ ನಾವು ಸ್ಟಾರ್ಟ್ ಮಾಡಿರೋಂಥದ್ದು. ಇದು ಎಷ್ಟು ದಿವಸ ಆಯ್ತು ಸರ್ ಪ್ರಾರಂಭ? ಸರ್, ಇದು ಬಂದು ಈಗ 4 years ರನ್ನಿಂಗ್ ಆಗ್ತಾ ಬರ್ತದೆ. 4 ವರ್ಷ? ಹೌದು ಸರ್. 4 ವರ್ಷ ಅಂದ್ರೆ ಡಾಕ್ಟರ್ಗಳು ಹೇಳ್ತಾರೆ ಪ್ರತಿದಿನ ತರಕಾರಿ ತಿನ್ಬೇಕು ಅಂತ. ಹೌದು. ಇಲ್ಲಿ ಬೋಂಡ ಬಂದ್ ತಿಂದ್ರೆ ತರಕಾರಿ ತಿಂದಂಗೆನೆ. ಖಂಡಿತ ಸರ್. ಪ್ರತಿದಿನ ತರಕಾರಿ ಬಳಸ್ತಿರಲ್ಲ ಸರ್? ಈಗ 35 ಐಟಮ್ ಡೈಲಿ ಸಿಗುತ್ತೆ. ಹೌದು ಸರ್, ಡೈಲಿ ಜನ ತುಂಬಾ ಯಾವ್ದನ್ನ ಬಂದು ಇಷ್ಟಪಟ್ಟು ತಗೋತಾ ಇದ್ದಾರೆ ಸರ್. ನಮ್ಮಲ್ಲಿ ಈಗ ಜಾಸ್ತಿ ವೆರೈಟೀಸ್ ನ ಇಷ್ಟಪಡ್ತಾರೆ. ಅದರಲ್ಲಿ ಬ್ರೆಡ್, ಕ್ಯಾಪ್ಸಿಕಮ್, ಮಶ್ರೂಮ್ ಮತ್ತೆ ಬೇಬಿ ಕಾರ್ನ್ ಬಜ್ಜಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಪೈನಾಪಲ್ ಅಲ್ಲೂ ಮಾಡ್ತೀರಾ? ಪೈನಾಪಲ್ ತುಂಬಾ ಇಷ್ಟಪಡ್ತಾರೆ ಸರ್. ತುಂಬಾ ಇಷ್ಟಪಡ್ತಾರೆ. ಅದಲ್ದೇನೆ ನಾರ್ಮಲ್ ಆಗಿ ಎಲ್ಲಾ ತರ ಬಜ್ಜಿನೂ ತಗೊಂಡ್ ಹೋಗ್ತಾ ಇರ್ತಾರೆ, ಪಾರ್ಸಲ್ ತಗೊಂಡ್ ಹೋಗ್ತಾರೆ. ತುಂಬಾ ಜನ ಟೇಸ್ಟ್ ಅಂತ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ತಿಂತಾರೆ. ಯಾಕಂದ್ರೆ ನಾವು ಬಜ್ಜಿನ ಒಂದು ಸ್ನಾಕ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡಿದೀವಿ. ಯಾಕಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲಾ ಕಡೆ
ಬಜ್ಜಿಗಳನ್ನ ಬರೀ ಹಾಗೆ ಕೊಡ್ತಾರೆ. ನಾವು ಅದನ್ನ ಕಟ್ ಮಾಡಿ ನಮ್ದೇ ಒಂದು 2 ತರ ಮಸಾಲ ಹಾಕಿ ಅದ್ರ ಮೇಲೆ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸ್ ಇದೆಲ್ಲ ಹಾಕೊಡೋದ್ರಿಂದ ಅದೊಂದು ಸ್ನ್ಯಾಕ್ ರೀತಿ. ಕೊಡೋ ಬಜ್ಜಿ ಬೋಂಡಗಳ ಮೇಲೆ ಹೌದು, ನೀವು ಬೇರೆ ಬೇರೆ ಎಕ್ಸ್ಟ್ರಾ ಆಡ್ ಮಾಡ್ಕೊಡ್ತೀವಲ್ಲ ಏನೇನ್ ಹಾಕ್ತೀರಾ ಸರ್ ಅದ್ರಲ್ಲಿ? ಸರ್ ಅದ್ರಲ್ಲಿ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಮತ್ತೆ ನಮ್ದೇ 2 ತರ ಚಟ್ನಿನ ಮಾಡ್ತೀವಿ. ಚಟ್ನಿ ಮತ್ತೆ ಬೆಲ್ಲದ- ಕೊತ್ತಂಬರಿ ಮತ್ತೆ ಈರುಳ್ಳಿ ಹೌದು. ಏನೇನ್ ಹಾಕ್ತೀರಿ? ಉಪ್ಪು, ಕ್ಯಾರೆಟ್ ಖಾರ ಎಲ್ಲ ಹಾಕೊಡ್ತೀವಿ. ಮಿಕ್ಸ್ ಮಾಡಿ ಟೇಸ್ಟ್ ಮಾಡ್ಕೊಡ್ತೀರಾ? ಟೇಸ್ಟ್ ಮಾಡ್ಕೊಡ್ತೀವಿ. ಅದರಿಂದ ತುಂಬಾ ಜನ ಇಷ್ಟಪಡ್ತಾರೆ. ತುಂಬಾ ಜನ ಒಂದ್ ರೀತಿ ಸ್ನಾಕ್ಸ್ ಟೈಪ್ ಅಲ್ಲಿ ಅಂತಾನೆ ಹೇಳ್ಬೋದು. ಸರ್ ಈಗ ಇದು ಈ ತರ ಮಾಡ್ತಾ ಇದ್ದಿಲ್ಲ ಸರ್, ಈಗ ಪ್ರತಿದಿನ ತರಕಾರಿನ ಡೈಲಿ ತಗೊಬರ್ತೀರಾ ಅಥವಾ? ಸರ್ ಡೈಲಿ ಫ್ರೆಶ್ ಆಗಿ ಇರುತ್ತೆ. ಎಷ್ಟು ಬೇಕು ಅಷ್ಟೇ ತಗೊಬರೋದು. ನಾವು ಉಳ್ಕೊಳ್ಳೋ ಅಂತದ್ದು ಏನು ತಗೊಬರಲ್ಲ. ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಇಲ್ಲಿ ಬರ್ತಾರೆ ನಿಮ್ಮನ್ನ ನಂಬಿ. ಹೌದು, ತರಕಾರಿ ಪ್ರತಿದಿನ ತಿನ್ನಕ್ಕಾಗದಿದ್ದವರು ಈ ತರದೆಲ್ಲಾರು ತಿನ್ಬೇಕು ಅನ್ನೋದಕ್ಕೋಸ್ಕರ ಬರ್ತಾರೆ. ತರಕಾರಿ ಒಳ್ಳೆ ತರಕಾರಿನ ಹೌದು ಸರ್ ನಾವೇ ಖುದ್ದಾಗಿ ಹೋಗಿ ನಾವೇ ಸೆಲೆಕ್ಷನ್ ಮಾಡಿ ತಗೊಬರೋದು ಮಾರ್ಕೆಟ್ ಇಂದ. ಅವ್ರಾಗ ಅವ್ರು ಕೊಟ್ಟಿದ್ನ ನಾವ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನೋಡ್ಬೋದು, ನಾವೇ ಹೋಗಿ ಖುದ್ದಾಗಿ ಆಯ್ಕೆ ಮಾಡಿ ತಗೊಬರೋದ್ರಿಂದ ಒಳ್ಳೆ ಕ್ವಾಂಟಿಟಿ, ಕ್ವಾಲಿಟಿ. ಈಗ ನೀವು ನೋಡ್ತಾ ಇರ್ಬೋದು, ಅಲ್ಲೇ ಕಟ್ ಮಾಡಿ ಇಲ್ಲೇ ಕಟ್ ಮಾಡಿ ವಾಶ್ ಮಾಡಿ ಕಣ್ ಮುಂದೆನೆ ಹಾಕೊಡ್ತೀವಿ. ಯಾವ್ದೇ ತರಕಾರಿ ಯಾವ್ದೇ ತರ ಇದಾದ್ರೆ ಅಂತ ಯಾವ್ದು ಇದ್ ಮಾಡಲ್ಲ. ಎಲ್ಲ ಫ್ರೆಶ್ ಆಗೇ ಇರುತ್ತೆ. ಕ್ವಾಂಟಿಟಿ, ಕ್ವಾಲಿಟಿ ಯಾವ್ದೇ ಕಾಂಪ್ರಮೈಸ್ ಆಗಲ್ಲ. ಆಮೇಲೆ ಆಯಿಲ್ ಅಷ್ಟೇನೆ. ಯಾವ್ದು ಬೆಳೆಸ್ತೀರಿ ಸರ್? ಸರ್ ಸನ್ಫ್ಯೂರ್ ಆಯಿಲ್ ನೇ ಬಳಸೋದು, ಬೇರೆ ಯಾವ್ದಕ್ ಯೂಸ್ ಮಾಡಲ್ಲ. ಕರೆಕ್ಟ್ ಬಂದು ನೋಡಿದ ತಕ್ಷಣ ವಿಡಿಯೋದಲ್ಲಿ ನಾವು ನೋಡಿ ಹೌದು ಸರ್, ಹೌದು 10 ಪ್ಯಾಕೆಟ್ ಸನ್ಪ್ಯೂರ್ ಹಾಕೋದು. ಹೌದು, ಪ್ರತಿನಿತ್ಯ 10 ಪ್ಯಾಕೆಟ್ ಯೂಸ್ ಮಾಡೇ ಮಾಡ್ತೀವಿ. ಒಂದು ಸಾರಿ ಒಂದು 10 ಪ್ಯಾಕೆಟ್ ಡೈಲಿ ಮುಗ್ದೇ ಹೋಗುತ್ತೆ. ಯಾಕಂದ್ರೆ ನಾವು ಮತ್ತೆ ಆಡ್ ಮಾಡಕ್ ಹೋಗಲ್ಲ. ಫುಲ್ ಖಾಲಿ ಆದ್ರೆ ಮಾತ್ರ ಆಡ್ ಮಾಡ್ತೀವಿ, ಇಲ್ಲಾಂದ್ರೆ ಆಡ್ ಮಾಡಕ್ ಹೋಗಲ್ಲ. ಫೈನಲ್ ಗೆ ನಾಳೆ ಏನ್ ಬಳಸಲ್ಲ ಸರ್, ಮತ್ತೆ ಫ್ರೆಶ್ ಎಣ್ಣೆನೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ಉಳಿಯಲ್ಲ. ಈಗ ನೀವೇ ನೋಡ್ತಾ ಇದೀರಾ, ಸ್ಟಾರ್ಟಿಂಗ್ ಹಾಕುವಾಗ ಯಾವ ತರ ಇದು. ಈಗ ನಮ್ ಜೊತೆ 2 ಅವರ್ ಸ್ಪೆಂಡ್ ಮಾಡಿದೀರಾ. ಈಗಲೂ ನೀವು ನೋಡ್ತಾರೆ ಎಷ್ಟು ಎಣ್ಣೆ ಆಲ್ರೆಡಿ ಖಾಲಿ ಆಗಿದೆ. ಇನ್ನ 2 ಅವರ್ ಎಷ್ಟು ಎಣ್ಣೆ ಖಾಲಿ ಆಗುತ್ತೆ ಅಂತ ನೀವೇ. ಖಂಡಿತ ಸರ್, ಯಾಕಂದ್ರೆ ನೋಡ್ತಾ ಇರುವಂತವ್ರು ನಮ್ಮನ್ನ ನಂಬಿ ನೋಡ್ತಾರೆ. ಹೌದು, ಒಂದಿನ ಬರ್ತಾರೆ. ಆರೋಗ್ಯದಲ್ಲಿ ತಿನ್ನೋ ಊಟದಲ್ಲಿ ಮೋಸ ಮಾಡಬಾರ್ದು. ಖಂಡಿತವಾಗಿ 10 ಲೀಟರ್ ಹಾಕಿದ್ರಿ. ಹೌದು, ಈಗ ಆಲ್ರೆಡಿ 1-2 ಅವರ್ಗೆ ಅದು ಯಾವ್ದು ಒಂದು 4 ಲೀಟರ್ ಬಂದ್ಬಿಟ್ಟೈತೆ. ಮತ್ತೆ ಹೊಸದಾಗಿ ಮತ್ತೆ ಖಾಲಿ ಆಗೋ ಮೂವ್ಮೆಂಟ್ ಇತ್ತು ಅಂದ್ರೆ ಹಾಕ್ತಿವಿ, ಇಲ್ಲಾಂದ್ರೆ ಹಾಕಕ್ ಹೋಗಲ್ಲ. ಅದ್ರಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಮಾಡ್ಕೊಡ್ತೀವಿ. ಈಗ ಮತ್ತೆ ಎಣ್ಣೆ ಹಾಕಿದ್ರೆ ಮಿಕ್ಕುತ್ತಲ್ವಾ, ಅದ್ರಾಗಿ ಜಾಸ್ತಿ ಮಿಕ್ಕೋ ಟ್ರಿಪ್ ಮಾಡ್ಕೊಳಲ್ಲ. ಅಲ್ಲಿಗೆ ಕ್ಲಿಯರ್ ಆಗ್ಬೇಕು. ಆ ಟೈಪ್ ಅಲ್ಲೇ ಮಾಡೋದು. ತರಕಾರಿ ಆಗ್ಲಿ ಪ್ರತಿಯೊಂದು. ಸರ್ ಈಗ ಕಡ್ಲೆ ಹಿಟ್ಟು ಆಗ್ಬೋದು, ಅಲ್ಲೇ ಬಂದು ಅಲ್ಲೇ ಕಲ್ಸ್ಕೊಳ್ಳೋದು ಇರುತ್ತೆ. ಸರ್ ಇದಕ್ಕೆ ನೀವು ಒಂದು ಹಿಟ್ಟು ಕಲ್ಸ್ಕೊತಿರಲ್ಲ? ಹೌದು ಸರ್. ಅದೇನಾದ್ರು ಬೇರೆ ಕಡೆಯಿಂದ ಸರ್ ಇಲ್ಲ, ನಾವೇ ಅದನ್ನ ಪ್ರಿಪೇರ್ ಮಾಡೋದು. ನೀವೇ ನಾವೇ ಅದನ್ನ ಮಿಲ್ ಮಾಡಿ ಇದ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವೇ ರೆಡಿ ಮಾಡ್ಬಿಟ್ಟಿರ್ತೀವಿ. ರೆಡಿ ಮಾಡುವ. ಹೌದು, ಇಲ್ಲೇ ಬಂದು ಏನು ಇಲ್ಲ, ಇಲ್ಲೇ ಬಂದು ಜಸ್ಟ್ ನೀರ್ ಹಾಕಿ ಕಲ್ಸ್ಕೊಳ್ಳೋ ತರ ಇರುತ್ತೆ. ಆ ಟೈಪ್ ಅಲ್ಲಿ ಮಾಡಿದೀವಿ ಸರ್. ಯಾವುದೇ ಹೊರಗಡೆಯಿಂದ ಐಟಮ್ ಇಲ್ಲ ಸರ್. ಹೊರಗಡೆ ಅಂದ್ರೆ ಅದೇ ಕಡಲೆಬೇಳೆ ಎಲ್ಲ ತಂದು ಇದ್ ಮಾಡ್ತೀವಿ. ಅದೇ ನಾರ್ಮಲ್ ಆಗಿ ಮಸಾಲೆಗೆ ನೀವು ಬಳಸ. ಹೌದು ಸರ್. ಹಸಿಟ್ಟಿಗೆ ಯಾವ್ದು ಕೂಡ ಬಳಸಲ್ಲ. ಆಮೇಲೆ ಕಲರ್ಸ್ ಆಗ್ಲಿ, ಕೆಮಿಕಲ್ಸ್ ಯಾವ್ದು ಹಾನಿ ಆಗುವಂತ ಐಟಮ್ ನಾವು ಬಳಸಲ್ಲ ಸರ್. ಶುರು ಆಗುತ್ತೆ ಇಲ್ಲಿ ಸರ್. ನಾವು ಈಗ ಈವ್ನಿಂಗ್ ಬಂದು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಸಂಜೆ 5 ಗಂಟೆ. ಹೌದು, ನೈಟ್ 9:30 10 ಗಂಟೆ ಫೈನಲ್. ಜನ ಬರ್ತಿರುವಂಗ ಮಾಡ್ತೀರಾ? ಹೌದು ಸರ್. ಡೈಲಿ ಇರುತ್ತಾ? ಡೈಲಿ ಸರ್. ಎಮರ್ಜೆನ್ಸಿ ರಜೆಗಳು ಹಾಕ್ತಿವಿ ಅಷ್ಟೇ. ಅದಲ್ದೇನೆ ವೀಕ್ ಆಫ್ ಅಂತ ಏನಿಲ್ಲ ಸರ್. ಡೈಲಿ ಇರುತ್ತೆ. ಡೈಲಿ ಕಸ್ಟಮರ್ ಬರ್ತಾರೆ. ಡೈಲಿ ಕಸ್ಟಮರ್ ಬರ್ತಾರೆ. ತುಂಬಾ ಜನ ಇಲ್ಲಿ ಮೈನ್ ರೋಡ್ ನಿಜವಾಗ್ಲೂ ಕೂಡ ಫುಟ್ಪಾತ್ ಸೈಡ್ ಅಲ್ಲಿ ಯಾರು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಹೌದು ಸರ್. ಈ ಫುಟ್ಪಾತ್ ಅಲ್ಲಿ ತುಂಬಾ ಗಾಡಿಗಳಾಗ್ಬಿಟ್ಟಿದೆ. ಒಳ್ಳೊಳ್ಳೆ ಊಟ ತಿಂಡಿಗಳಿದೆ. ಹೌದು, ತುಂಬಾ ಜನ ಬರುವಂತವ್ರೆಲ್ಲ ಅಫಿಷಿಯಲ್ಸ್ ಗಳು ಕೂಡ ಬಂದು ಖಂಡಿತ ಸರ್ ಹೋಗ್ತಿದ್ದಾರೆ. ಹೌದು, ತುಂಬಾ ಅಫಿಷಿಯಲ್ಸ್ ಜಾಸ್ತಿ ಬರ್ತಾರೆ ಸರ್. ಆಮೇಲೆ ನಾರ್ಮಲ್ ಆಗಿ ಎಲ್ಲಾ ತರನು ಬರ್ತಾರೆ. ಆಮೇಲೆ ನಾವು ಟೇಸ್ಟ್ ನೋಡಿದ್ವಿ. ಟೇಸ್ಟ್ ಏನು ಅಂದ್ರೆ ಜಾಸ್ತಿ ಖಾರನೋ, ತಿಂದಾಗ ಮಸಾಲೆನೋ ಅಥವಾ ಯಾವ್ದೋ ರೀತಿ ವಾಕರಿಕೆ ಬರೋ ತರದ್ದು ಏನು ಇರ್ಲಿಲ್ಲ. ಅಂದ್ರೆ ಇದನ್ನ ನೀವ್ ಎಲ್ಲಿ ಕಲ್ತ್ರಿ? ನಿಮ್ಗೆ ಹೇಗ್ ಗೊತ್ತಾಯ್ತು ಈ ತರದೊಂದು ಪ್ಲಾನ್? ಸರ್ ಆಕ್ಚುಲಿ ನಾವು ಮೊದ್ಲಿಂದ ಹೋಟ್ಲಸ್ ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೋ. ಆಮೇಲೆ ಹಾಸ್ಪಿಟಲ್ ವರ್ಕ್ ಮಾಡ್ಬೇಕಾದ್ರೆ ಡೈಟಿಷಿಯನ್ ಹೆಲ್ಪರ್ ಆಗು ಕೂಡ ಇದ್ದೋ. ಆಗ ಎಲ್ಲ ಹೆಲ್ತಿ ಬಗ್ಗೆ ಮತ್ತೆ ಒಳ್ಳೆ ಫುಡ್, ಗುಡ್, ನೀಟು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ ಸರ್. ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ತಗೊಂಡ್ ನಾನು ಎಲ್ಲಾ ಕಡೆ ನೋಡುವಾಗ ನನಗೆ ಏನ್ ಮಾಡ್ಬೋದು. ಈಗ ಫುಡ್ ಅಂತ ಬಂದ್ರೆ ಎಲ್ಲ ಪ್ರತಿಯೊಬ್ರು ಮಾಡ್ತಾ ಇರ್ತಾರೆ. ಬಟ್ ನಾವು ಯಾರು ಮಾಡಿರ್ಬಾರ್ದು. ಆ ತರ ಏನಾದ್ರು ಒಂದು ಸಂದೇಶನ ತಗೊಂಡು ಮಾಡ್ಬೇಕಂತ ಹೇಳಿ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಬೋಂಡಾ ಬಜ್ಜಿ. ಹೌದು, ಬೋಂಡಾ ಬಜ್ಜಿನ ಆಯ್ಕೆ ಮಾಡ್ಕೊಂಡು ಅದ್ರಲ್ಲಿ ಈಗ ಜನರಲ್ ಆಗಿ ಎಲ್ಲಾ ಕಡೆ ಮಾಡೋ ಟೈಪ್ ಅಲ್ಲಿ ಮಾಡೋದ್ ಬೇಡ, ಬೇರೆ ತರ ಮಾಡಬೇಕಂತೇಳಿ ನಾವೇನ್ ಮಾಡ್ದೋ, ಒಳ್ಳೆ ಆಯಿಲ್ ಬಳಸಬೇಕು. ಮತ್ತೆ ಬೋಂಡಾ ಬಜ್ಜಿಲಿ ನಾರ್ಮಲ್ ಆಗಿ ಎಲ್ಲಾ ಕಡೆ ಸಿಗುತ್ತೆ. ಬಟ್ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ನಾವೇನ್ ಮಾಡ್ದೋ, ಪೈನಾಪಲ್, ಮಶ್ರೂಮ್, ಬೇಬಿ ಕಾರ್ನ್, ಕ್ಯಾಪ್ಸಿಕಮ್ ಒಳಗಡೆ ಸ್ಟಫಿಂಗ್ ಮಾಡೋದು, ಬ್ರೆಡ್ ಗೆ ಸ್ಟಫಿಂಗ್ ಮಾಡೋದು, ಇದೇ ನಾವು ಓನ್ ಆಗಿ ಮಾಡಿರೋಂಥದ್ದು. ಇದನ್ನ ನಾವು ಜನಗಳಿಗೆ ಪರಿಚಯ ಮಾಡಿಸ್ಬೇಕು. ಇದರಿಂದ ನಾವು ಜನಗಳಿಗೆ ಒಳ್ಳೆ ಫುಡ್ ಬಜ್ಜಿ ಬೋಂಡದಲ್ಲೇ ಡಿಫ್ರೆಂಟ್ ಆಗಿ ಕೊಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ದೋ. ಸರ್ ಈಗ ಕ್ಯಾಪ್ಸಿಕಮ್ ಇದು ಯಾವ್ದು ಅಂತಂದ್ರೆ ತರಕಾರಿ ಎಲ್ಲ ನೀವು ಮಾರ್ಕೆಟ್ ಅಲ್ಲಿ ತಗೋಬರ್ತೀರಾ? ಹೌದು. ಈ ತುಂಬಾ ರೇರ್ ಅಂತಂದ್ರೆ ಯಾವ್ದು ಇದು ಮಶ್ರೂಮು
ಮತ್ತೆ ಇನ್ನೊಂದು ಯಾವ್ದು ಕೊಟ್ಟಿದ್ದೀನಿ ನಮ್ಗೆ ಬೇಬಿ ಕಾರ್ನ್. ಬೇಬಿ ಕಾರ್ನ್. ಇದೆಲ್ಲ ಒಂದ್ ರೀತಿ ಪ್ಯಾಕೆಟ್ ಅಲ್ಲಿ ತಗೊಳ್ತೀರಿ. ಇದನ್ನೆಲ್ಲ ಎಲ್ಲಿ ಹೊರಗಡೆ ತರ್ತೀರಾ ಅಥವಾ ಶಾಪಿಂಗ್ ಮಾಲ್ ಇಂದ ಸರ್ ಶಾಪಿಂಗ್ ಮಾಲ್ ಅಲ್ಲಿ ತರ್ತೀವಿ ಸರ್. ರೆಗ್ಯುಲರ್ ರೆಗ್ಯುಲರ್ ಆಗಿ ಅಲ್ಲೇ ತರ್ತೀವಿ, ಯಾಕಂದ್ರೆ ಡೈರೆಕ್ಟ್ ಆಗಿ ಬಾಕ್ಸ್ ಅಲ್ಲಿ ಇರ್ತೈತೆ, ಅದನ್ನ ತಗೊಬಂದು ತೊಳೆದು. ಹೌದು, ಇದು ರೈತರು ಅಲ್ಲಿ ಸಪ್ಲೈ ಮಾಡ್ತಾರೆ, ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ನಾವು ತಗೊಬರ್ತೇವೆ. ಅಂದ್ರೆ ಶಾಪಿಂಗ್ ಮಾಲ್ ಇಂದ ನಾವು 2 ಐಟಮ್ಗಳು. ಹೌದು ಸರ್, 2 ಐಟಮ್ ಅಲ್ಲಿ. ಇನ್ನು ಉಳಿದವೆಲ್ಲ ಇನ್ನು ಇಲ್ಲ, ನಾವು ಖುದ್ದಾಗ ನಾವೇ ಹೋಗಿ ನಾನೇ ಆಯ್ಕೆ ಮಾಡ್ಕೊ ಬರೋದು ಮಾರ್ಕೆಟ್ ಇಂದ. ಎಲ್ಲ ನಾನು ಯಾವ್ದೋ ಒಂದ್ ಚೆನ್ನಾಗಿಲ್ಲ ಅಂದ್ರೆ ನಾನು ಆಯ್ಕೆ ಮಾಡ್ಕೊಳ್ಳಲ್ಲ, ನಾನು ಏನ್ ಆಯ್ಕೆ ಮಾಡಿದ್ರೆ ಅದ್ರ ಮೇಲೆ ತಗೊಬರೋದು. ಸೆಲೆಕ್ಟಿಂಗ್ ಐಟಮ್. ಅಂದ್ರೆ ಸಂಜೆ 6 ಗಂಟೆ ಮೇಲೆ ಜನ ಜಾಸ್ತಿ ಆಗ್ತಾ ಇರೋದು ಇಲ್ಲಿ. ಹೌದು ಸರ್, 5 ಗಂಟೆಗೆ ಶುರು ಆಗುತ್ತೆ ಡೈಲಿ. ಹೌದು, 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ DC ಆಫೀಸ್ ಮುಂದೆಗಡೆ, ಗೀತಾ ಸ್ಕೂಲ್ ಆಪೋಸಿಟ್ ಮೈಸೂರು. ಆಮೇಲೆ ಬೆಳಿಗ್ಗೆ ಟೈಮ್ ಇಲ್ಲೇ ರಾಗಿ ಅಂಬಲಿ ಮಜ್ಜಿಗೆನೂ ಕೊಡೋದ್ರಿಂದ. ಇದು ಬೇರೆ ಏನು ಇರುತ್ತೆ ಬೆಳಿಗ್ಗೆ? ಸರ್ ಬೆಳಿಗ್ಗೆ ಕೊಡ್ತೀರಾ ಸರ್ 11 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೂ ರಾಗಿ ಅಂಬಲಿ ಅಂತ ಮಾಡ್ತೀವಿ. ನಮ್ದೇ ಸಿರಿಧಾನ್ಯ ಪ್ರಾಡಕ್ಟ್. ಹೌದು, ನಾವೇ ಪ್ರಾಡಕ್ಟ್ ನ ತಯಾರು ಮಾಡಿರೋಂಥದ್ದು. ಅದರಲ್ಲಿ 35 ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಧಾನ್ಯಗಳು ಮಿಕ್ಸ್ ಆಗಿ ಒಂದು ಪ್ರಾಡಕ್ಟ್ ಮಾಡಿರ್ತೀವಿ. ಅದ್ರ ಜೊತೆ ರಾಗಿ ಮಿಕ್ಸ್ ಮಾಡಿ ಅಂಬಲಿ ಮಾಡ್ತೀವಿ. ಆಮೇಲೆ ನಾವೇ ಮಜ್ಜಿಗೆನ ಪ್ರಿಪೇರ್ ಮಾಡಿ, ಮಜ್ಜಿಗೆನ ನಾವೇ ಕಡ್ದು ಮಜ್ಜಿಗೆ ಮಾಡಿ 2 ಮಿಕ್ಸ್ ಮಾಡಿ ಮಡಿಕೆಯಲ್ಲಿ ಸರ್ವ್ ಮಾಡ್ತೀವಿ ಸರ್ ಬೆಳಿಗ್ಗೆ ಟೈಮ್. ಬೆಳಿಗ್ಗೆ ನೀವು ಅಂಬ್ಲಿಗಳನ್ನ ಕೊಡ್ತೀರಾ? ಹೌದು, ಅಂಬಲಿ ಕೊಡ್ತೀವಿ. ಅಂಬ್ಲಿ ಅದು ಚೆನ್ನಾಗಿ ಹೋಗ್ತಿದೆ, ತುಂಬಾ ಚೆನ್ನಾಗಿ. ಅದು ಇದೇ ಜಾಗದಲ್ಲಿ ಸರ್, ಬಟ್ ನೇಮ್ ಚೇಂಜಸ್ ಇರುತ್ತೆ. RDB ನಂದಿ ಪ್ರಾಡಕ್ಟ್ಸ್ ಅಂತ. ಏನಂತ ಹೇಳಿ? RDB ನಂದಿ ಪ್ರಾಡಕ್ಟ್ಸ್ ಅಂತ. RDB ನಂದಿ ಪ್ರಾಡಕ್ಟ್ಸ್ ನಮ್ದು ಪ್ರಾಡಕ್ಟ್ ನೇಮ್. ಮಾಡ್ತಾ ಇರುವಂತ. ಹೌದು, ನಾವೇ ಮಾಡ್ತಿರೋದು. ಇದು ಹೊರಗಡೆ ಏನು ತರೋದಿಲ್ಲ? ಹೊರಗಡೆ ಏನಿಲ್ಲ ಸರ್, ಎಲ್ಲ ನಾವೇ ರೈತರಿಂದ ತಗೊಬರೋದು ಐಟಮ್. ಸಿರಿಧಾನ್ಯ ಆಗ್ಲಿ ಧಾನ್ಯಗಳಾಗ್ಲಿ ಎಲ್ಲ ನಾವೇ ತಂದು ನಾವೇ ಮನೆಯಲ್ಲಿ ಎಲ್ಲ ಖುದ್ದಾಗಿ ನೀಟ್ ಮಾಡಿ ಕ್ಲೀನ್ ಮಾಡಿ ಅದನ್ನ ಪ್ರಾಡಕ್ಟ್ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ನಾವೇ. ಎಲ್ಲಿಯವರು ಬ್ರದರ್ ನೀವು? ಸರ್ ನಾವು ಆಕ್ಚುಲಿ ಬಂದು KR ನಗರ ತಾಲೂಕು ದೊಡ್ಡ ಕೊಪ್ಪಲು ಅನ್ನೋ ಒಂದು ಪುಟ್ಟ ಗ್ರಾಮ ಸರ್ ಅದು. ಅಲ್ಲ, KR ನಗರ ಅಂದ್ರೆ ನೀವು ಮೈಸೂರವರೇ? ಹೌದು, ಮೈಸೂರು ಡಿಸ್ಟ್ರಿಕ್ಟ್. ರೈತರಾಗಿ ಗೊತ್ತಿರುತ್ತೆ. ಹೌದು ಸರ್. ಅಂದ್ರೆ ನೀವು ಬೇರೆ ಕಡೆ ಹೋಟ್ಲಲ್ಲೆಲ್ಲ ತಿಳ್ಕೊಂಡು ಸರ್ ಎಲ್ಲ ತಿಳ್ಕೊಂಡು ಕೆಲಸ ಮಾಡಿ ಸರ್. ಚಿಕ್ಕದ್ರಲ್ಲಿಂದನೂ ಹೋಟ್ಲಲ್ಲಿ ಸ್ವಲ್ಪ ಕೆಲಸ ಮಾಡಿದೀನಿ. ಬೀದಿಲಿ ಟೀ ಮಾಡಿದೀವಿ. ಟೀ ಮಾರಿದೀರಾ? ಹೌದು ಸರ್, ಎಲ್ಲಾ ತರ. ನಾನು ಈಗ 8ನೇ ಕ್ಲಾಸಲ್ಲಿ ಈಗ ಸ್ಕೂಲ್ ಬಿಡುತ್ತಲ್ವಾ, 2 ತಿಂಗಳು ಬೇಸಿಗೆ ರಜೆ ಬರುತ್ತಲ್ವಾ, ಆ ಬೇಸಿಗೆ ರಜದಲ್ಲಿ 2 ತಿಂಗಳು ಕೆಲಸ ಮಾಡಿ ಬಂದಿದ್ರದ್ನೇ ಸರ್. ಹಾಗಾಗಿ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಸ್ಟ್ರಗಲ್. ಒಂದು ಒಳ್ಳೆ ಪ್ರಯತ್ನ ಮಾಡಿದೀರಾ ನಿಜವಾಗ್ಲೂ. ಸರ್ ಸಿದ್ಧಾರ್ಥ ಲೇಔಟ್ ಇಲ್ಲೇ ಮೈಸೂರವ್ರೆ. ನೀವು ಎಷ್ಟು ದಿವಸದಿಂದ ಬರ್ತಾ ಇದೀರಾ ಸರ್ ಇಲ್ಲಿ? ಸುಮಾರು ಇವ್ರು ಓಪನ್ ಆಗಿಂದ ಬರ್ತಾನೆ ಇದೀವಿ. ಓಪನ್ ಆದಾಗಿಂದಾನು ಬರ್ತಾ ಇದ್ದೀರಾ? ಓಪನ್ ಆದಾಗಿಂದ ಬರ್ತಾ ಇದೀರಾ ಅಂದ್ರೆ ಚೆನ್ನಾಗಿದೆ ಅನ್ಸುತ್ತೆ. ಹೌದು. ಸರ್ ಇಲ್ಲೇ ಬರ್ಬೇಕು ಅಂತ ಏನಕ್ಕೆ ಬರ್ತೀರಾ? ಮೈಸೂರು ಇಷ್ಟೊಂದೆಲ್ಲ ಹೋಟೆಲ್ಗಳು ಸ್ಟಾಲ್ಗಳು ಇರ್ತವೆ. ಬಟ್ ನಮ್ಗೆ ಇದು ಈವ್ನಿಂಗ್ ಸ್ನಾಕ್ಸ್ಗೆ ಇದು ತುಂಬಾ ನಿಯರೆಸ್ಟ್ ಪಾಯಿಂಟ್. ನಿಯರೆಸ್ಟ್ ಮತ್ತೆ ಚೆನ್ನಾಗೂ ಇದೆ. ಕ್ವಾಲಿಟಿ. ಇವತ್ತು ಏನೇನ್ ತಗೊಂಡಿ ಸರ್ ನೀವು ಪಾರ್ಸಲ್? ಇವತ್ತು ಆಲೂಗಡ್ಡೆ ಬೋಂಡ, ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಆಮೇಲೆ ಏನದು ಮಶ್ರೂಮು, ಆಮೇಲೆ ಬಾಳೆಕಾಯಿ ಬಜ್ಜಿ. ಅಂದ್ರೆ ನಿಮ್ಗೆ ಒಂದ್ ರೀತಿ ರೆಗ್ಯುಲರ್ ಕಸ್ಟಮರ್ ಅಂತ ತುಂಬಾ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದ್ರು. ಅವ್ರು ತುಂಬಾ ಆಧಾರದಿಂದ ಮಧ್ಯಾಹ್ನ ಬರ್ತೀವಿ. ಇವರು ಅಂಬ್ಲಿ ಇಡ್ತಾರಲ್ಲ, ಬೆಳಿಗ್ಗೆ ಅಂಬ್ಲಿಗೂ ಬರ್ತೀರಾ? ಅವಾಗ ಬರ್ತೀವಿ ಒಂದೊಂದ್ಸಲಿ. ತಿಂಗಳಿಗೆ ಒಂದು 3-4 ಸಲ ಬಂದಿರ್ತೀವಿ ಇಲ್ಲಿ. ತಿಂಗಳು 3-4 ಸಾರಿ ಒಂದು ಪ್ರತಿ ವಾರ ಬರ್ತಾ ಇರ್ತೀರಾ? ಆತರ. ಓಕೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.